ಸರ್ ನಮ್ಮಲ್ಲಿ ನಾವು ಮಾಡೋದೇ ಕಮ್ಮಿ ಐಟಮ್ಸ್, ತುಂಬಾ ಕಡಿಮೆ ಐಟಮ್ಸ್ ಮಾಡೋದು. ನಮ್ದು ಐಡಿಯಾ ಇಷ್ಟೇ, ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೇಕು, ಇಲ್ಲ ಮಾಡಬಾರ್ದು. ಸೊ ಅದು ಅದರದ್ದು ಸೀಕ್ರೆಟ್ ನೋಡಿ ಹೇಳ್ತಾ ಇದಾರೆ. ಹಂಗಾಗಿ ರಾಗಿ ಇಡ್ಲಿ ಕೂಡ ನೋಡ್ಬಿಡೋಣ ಸೀಕ್ರೆಟ್ನ. ಇವಾಗ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅಷ್ಟೇ ಸಮಾಚಾರ. ಯೋಚನೆ ಮತ್ತು ಯೋಜನೆ ಸರ್ ಈ ಹದಲ್ಲ ಸರ್. 20 ಇಡ್ಲಿ ಆಗತ್ತೆ ಇವಾಗ. ನೋಡಿ ಸರ್, ಒಳ್ಳೆ ಪ್ಲಮ್ ಕೇಕ್ ತರ ಕುತ್ಕೊಂಡ್ಬಿಟ್ಟಿದೆ ರಾಗಿ ಇಡ್ಲಿ. ನೋಡ್ರೆ ನಮ್ಗೆ ಸಿಗೋ ಇಡ್ಲಿ ರಾಗಿ ಇಡ್ಲಿ ಹಿಂಗಿರ್ತದೆ, ಸಾಫ್ಟು. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರೆ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರೆ ಸರಿ ದು ಪ ನ ದ. ವೀಕ್ಷಕರೇ ನಮಸ್ಕಾರ. NTI ಲೇಔಟ್ ನಮಗೆ ತೃಪ್ತಿ ಕೊಡೋ ತಿಂಡಿಗೂ ಮತ್ತು ನಮಗೂ ಒಳ್ಳೆ ನಂಟು. ಇಲ್ಲಿ ಸಿಂಪಲ್ ಫುಡ್ ಗ್ರೇಟ್ ಟೇಸ್ಟ್, ತೃಪ್ತಿ ತಿಂಡಿ. ವಿನೀತ್ ಅವರಿದ್ದಾರೆ ಮಾಲೀಕರು, ಅವರೊಟ್ಟಿಗೆ ಮಾತಾಡೋಣ. ನಮಗೆ ಇಲ್ಲಿ ರಾಗಿ ಇಡ್ಲಿ ಅದ್ಭುತ ಅಂತೆ, ದೊಡ್ಡ ಅದ್ಭುತ. ಚಿತ್ರಾನ್ನ ಕೂಡ ಅದ್ಭುತ. ಒಂದ ಎರಡ ದೋಸೆ ಆಹಂ. ಈ ಹಳ್ಳಿ ಸೊಗಡು ನಾಟಿ ರುಚಿ ಅಂತ ಹೋಗ್ತಿರ್ತೀವಲ್ಲ, ಇಲ್ಲಿ ಹಳ್ಳಿಯ ಸೊಗಡು ಆ ನಾಟಿ ರುಚಿ ಒಟ್ಟಿಗೆ ಫೈನ್ ಡೈನ್ ಒಂದು ಫೀಲಿಂಗು, ಆ ಒಂದು ಆಂಬಿಯನ್ಸ್ ಇದೆ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀವಿ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವಿನೀತ್ ಅಂತ ಮಾಲೀಕರು. ವೀಕ್ಷಕರೇ ಸರ್, ನಾನು ಆಗ್ಲೇ ಬಂದು ನಿಮ್ದು ರಾಗಿ ಇಡ್ಲಿ ಎಲ್ಲ ದೋಸೆ ಚಿತ್ರಾನ್ನ ಅದ್ಭುತವಾಗಿದೆ. ಹೆಸರಿಗೆ ತಕ್ಕಂಗಿದೆ ಸರ್, ತೃಪ್ತಿ ತಿಂಡಿ. ಹೌದು, ತಿಂದ ತಕ್ಷಣ ತೃಪ್ತಿ. ಸರ್ ಇದು ಕಾನ್ಸೆಪ್ಟ್ ಹೆಂಗೆ ಒಂದು ಸರ್ ತೃಪ್ತಿ ತಿಂಡಿ? ಸರ್ ತೃಪ್ತಿ ಬಂದ್ಬಿಟ್ಟು ನಮ್ಮ ಮನೆ ಹೆಸರು. ನಾವು ಆಕ್ಚುಲಿ ಮುಂಚೆ ರಾಜಾಜಿನಗರಲ್ಲಿ ಇದ್ವಿ. ನಮ್ಮ ಮನೆ ಹೆಸರು ತೃಪ್ತಿ. ನಮ್ಮ ಮನೆಯಲ್ಲಿ ತುಂಬಾ ಪಾರ್ಟಿಗಳು ನಡೀತಾ ಇತ್ತು. ಓಕೆ. ನಮ್ಮ ತಂದೆ ತುಂಬಾ ಪಾರ್ಟೀಸ್ ಮಾಡ್ತಾ ಇದ್ರು. ನಮ್ಮ ಮನೆ ಗೇಟ್ ಹೊರಗಡೆ ನಮ್ಮ ಮನೆ ಹೆಸರಿದೆ ತೃಪ್ತಿ ಅಂತ. ಸೊ ಪಾರ್ಟಿ ಮುಗಿಸ್ಕೊಂಡು ನಮ್ಮ ಗೆಸ್ಟ್ ಎಲ್ಲ ಹೊರಗಡೆ ಬರ್ತಾ, ತುಂಬಾ ಚೆನ್ನಾಗಿತ್ತು ಊಟ, ನಿಮ್ಮ ಮನೆ ಹೆಸರು ತಕ್ಕಾಗೆ ಇದೆ ತೃಪ್ತಿ ಅಂತ. ಅವಾಗ ನಾನು ಸಣ್ಣ ಹುಡುಗ, ನಾನು ಅನ್ಕೊಂಡೆ ಯಾವತ್ತಾದ್ರೂ ನಾನು ಏನಾದ್ರು ಹೋಟ್ಲ್ ಮಾಡಿದ್ರೆ ಅದ್ರ ಹೆಸರು ತೃಪ್ತಿ ಅಂತ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿತ್ತು ತೃಪ್ತಿ ತಿಂಡಿ ಅಂತ. ಐಡಿಯಾ ಇಷ್ಟೇ, ನಮ್ಮ ಕಸ್ಟಮರ್ಸ್ನು ಹಾಗೆ ಟ್ರೀಟ್ ಮಾಡಬೇಕು, ನಮ್ಮ ಮನೆಗೆ ಬರೋ ಗೆಸ್ಟ್ ತರ ಟ್ರೀಟ್ ಮಾಡಬೇಕು. ಅದು ಹಾಗೆ ನಡೀತು. ನಾವು ಇವಾಗ್ಲೂ ಅಷ್ಟೇ, ನಾವು ಕಸ್ಟಮರ್ಸ್ ಬಂದ್ರೆ ತುಂಬಾ ಮಾತಾಡಿಸಿ ಹೇಗಿದೆ, ಯಾವ ತರ ಇದೆ, ಏನಾದ್ರು ಇಂಪ್ರೂವ್ ಮಾಡ್ಬೇಕು ಅಂತ ಕೇಳ್ತೀವಿ. ಅದೇ ತರ ಎಷ್ಟೊಂದು ಜನ ಹೊರಗಡೆ ಬರ್ತಾ ಹೇಳ್ತಾರೆ ನಮ್ಗೆ ತೃಪ್ತಿ ಕರೆಕ್ಟ್ ಆಗಿದೆ ಹೆಸರು ಅಂತ. ನನ್ಗೆ ಅದು ಕನೆಕ್ಟ್ ಆಗುತ್ತೆ ಅಲ್ಲಿಗೆ. ಸೊ ಅದಕ್ಕೆ ಆ ಹೆಸರು ಇಟ್ಟಿದ್ದು. ಸರ್ ನಮ್ಮಲ್ಲಿ ನಾವು ಮಾಡೋದೇ ಕಮ್ಮಿ ಐಟಮ್ಸ್, ತುಂಬಾ ಕಡಿಮೆ ಐಟಮ್ಸ್ ಮಾಡೋದು. ನಮ್ದು ಐಡಿಯಾ ಇಷ್ಟೇ, ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೇಕು, ಇಲ್ಲ ಮಾಡಬಾರ್ದು. ನಮ್ಮ ಹೋಟ್ಲಲ್ಲಿ ಬೇಕಾದ್ರೆ ನಾವು ಚಟ್ನಿನೂ ಅಷ್ಟೇ, ಒಂದೇ ಚಟ್ನಿ ಒಂದೇ ಸಾಂಬಾರು ಕೊಡೋದು. ಕೆಲವರು 5-6 ತರ ಚಟ್ನಿ ಮಾಡ್ತಾರೆ, ನಮ್ಮಲ್ಲಿ ಆಗಿಲ್ಲ. ಒಂದೇ ಚಟ್ನಿ ಒಂದೇ ಸಾಂಬಾರು, 4-5 ಡಿಶ್ ಮಾಡ್ತೀವಿ. ದೋಸೆ, ಇಡ್ಲಿ, ಒಂದಷ್ಟು ರೈಸ್ ಐಟಮು, ರಾಗಿ ಇಡ್ಲಿ ಬಂದು ನಾವು ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕೆಂದ್ರೆ ಇವಾಗಿನ ಜನ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ತಿ ಡಿಶಸ್ ಏನಾದ್ರು ಸಿಗುತ್ತಾ ಅಂತ ಕೇಳಿದಾಗ ನಾವು ಅದನ್ನ ಟ್ರೈ ಮಾಡಿದ್ವಿ ಫಸ್ಟ್. ಈಗ ಬೇರೆ ಹೋಟ್ಲಲ್ಲಿ ರಾಗಿ ಇಡ್ಲಿ ಅಂದ್ರೆ ಬರೀ ರಾಗಿ ಹಾಕಿ ಮಾಡ್ತಾರೆ, ನಮ್ಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಸ್ವಲ್ಪ ಟೇಸ್ಟ್ ಸಹ ಕೊಡಬೇಕು ಅಂತ ಅದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿ. ಸೊ ಅದು ಅದರದ್ದು ಸೀಕ್ರೆಟ್ ನೋಡಿ ಹೇಳ್ತಾ ಇದಾರೆ. ಹಂಗಾಗಿ ರಾಗಿ ಇಡ್ಲಿ ಕೂಡ ನೋಡ್ಬಿಡೋಣ ಸೀಕ್ರೆಟ್ನ. ಇದು ಒಂದು ವಿಶೇಷವಾಗಿ ವಿಭಿನ್ನವಾಗಿದೆ ಹೋಟ್ಲು, ಅದಕ್ಕಾಗಿ ಬಂದಿದ್ದು ನಾವು. ಇವ್ರದ್ದು ಆಟಿಟ್ಯೂಡು, ಇವ್ರದ್ದು ಒಂದು ಅಪ್ರೋಚ್ ಕೂಡ ಬಹಳ ಡಿಫ್ರೆಂಟು. ಇವ್ರು ಬಂದ್ರು ಗೊತ್ತಾಗುತ್ತೆ ನಿಮಗೆ. ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಕಾಯ್ತಾ ಇದ್ದಾರೆ, ಯಾವ ರೆಸಿಪಿ ನೋಡ್ಬಿಡೋಣ. ಇವತ್ತು ರಾಗಿ ಇಡ್ಲಿ ತೋರಿಸ್ಕೊಡ್ತೇವೆ ಸರ್. ನಮ್ಮ ಶೆಫ್ ಇದ್ದಾರೆ ಮಹೇಶ್ ಅಂತ, ತೋರಿಸ್ಕೊಡ್ತಾರೆ ರಾಗಿ ಇಡ್ಲಿ ಯಾವ ತರ ಮಾಡೋದು ನಮ್ಮ ಹೋಟ್ಲಲ್ಲಿ. ಸೀಕ್ರೆಟ್ ತೋರಿಸ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ವಿನೀತ್ ಅವ್ರು ಹೇಳಿದ್ರು, ಮಹೇಶ್ ಅವರು ಇಲ್ಲಿಯ ಚೀಫ್ ಶೆಫ್. ನಮಸ್ಕಾರ. ಸೊ ಇಲ್ಲಿ ಬಹಳ ಫೇಮಸ್ಸು, ನಮ್ಗೆ ಆಗಲೇ ಗೊತ್ತಿದೆ, ಟೇಸ್ಟ್ ಮಾಡಿದ್ವಿ, ಆ ಎಪಿಸೋಡ್ ಹಾಕಿದ್ವಿ ನಾವು. ಸೊ ಅದೇ ಪ್ರಕಾರ ಫಸ್ಟ್ ನಮಗೆ ರಾಗಿ ಇಡ್ಲಿ. ಈಗ ಆಲ್ಮೋಸ್ಟ್ ಯಾರು ರಾಗಿನ ಮುದ್ದೆ ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ. ಹೌದು. ಸೊ ನಾವು ಅದನ್ನ ಬೇರೆ ಏನಾದ್ರು ಮಾಡೋಣ ಅಂತೇಳಿ ಟ್ರೈ ಮಾಡಿ ಇಡ್ಲಿ ರೂಪಕ್ಕೆ ತಗೊಬಂದು ಅದನ್ನ ಇಡ್ಲಿ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹೌದಾ? ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ. ಅದನ್ನೇ ಫಸ್ಟ್ ನೋಡ್ಬಿಡೋಣ ಅಂತ ನಾವು. ರಾಗಿ ಇಡ್ಲಿ ನಾವು ಮಾಡೋದಿಕ್ಕೆ ಇವಾಗ ಇದರಲ್ಲಿ 3/4 ಬೌಲ್ ಅಷ್ಟು ರಾಗಿ ಹಿಟ್ಟು ಇದೆ. ಇದರಲ್ಲಿ 1/2 ಬೌಲ್ ಅಷ್ಟು ರವಾ ಇದೆ. 3/4 ಪಾವು 1/2 ಪಾವು.
ಮುಕ್ಕಾಲು ಪಾವ್ ಅಂದ್ರೆ ಎಷ್ಟು ಅರ್ಧ ಒಂದು ಪಾವ್ ಅಂದ್ರೆ 300 ಗ್ರಾಮು, 300 ಗ್ರಾಮ್. ಒಂದು 200-220 ಗ್ರಾಮ್ ಇದೆ ಓಕೆ. ರಾಗಿ. ಇದು ಇದು ಅರ್ಧ ಯಾವ ರವೆ ಸರ್? ಮೀಡಿಯಂ ರವ. ಮೀಡಿಯಂ ರವೆ. ಅದೇನು ಸರ್? ಮುಕ್ಕಾಲ್ ಪ್ರಮಾಣ ಇದ್ರೆ ಇದು ಅರ್ಧ ಪ್ರಮಾಣ. ಹಾ, ಇದು 3/4 ಲೀಟರ್ ಅಷ್ಟು ಮೊಸರು. 3/4 ಲೀಟರ್ ಮೊಸರು. ಮೊಸರು. ಇವಾಗ ನಾವು ಒಗ್ಗರಣೆ ಮಾಡೋದಕ್ಕೆ ಏನೆಲ್ಲ ಇಟ್ಕೊಂಡಿದೀವಿ ಅಂತ ತೋರಿಸ್ತೀನಿ ನಿಮ್ಗೆ. ಇದು ಎಣ್ಣೆ, ಈರುಳ್ಳಿ, ತುಪ್ಪ, ಕಟ್ ಮಾಡಿ ಇಟ್ಕೊಂಡಿರೋ ಅಂತ ತೆಂಗಿನಕಾಯಿ, ತೊಳೆದು ಕಟ್ ಮಾಡಿರೋ ಅಂತ ಶುಂಠಿ, ಹಸಿಮೆಣಸು, ಕರಿಬೇವು, ಗೋಡಂಬಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಉಪ್ಪು. ಓಹೋ, ಎಲ್ಲ ಪಟ 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 ಹೇಳ್ಬಿಟ್ರು. ಡೈಲಿ ಹಿಂಗೆ ಮಾಡೋದು ನೀವು? ಹೌದು. ಸೊ ರಾಗಿ ಇಡ್ಲಿ ತಗೊಂಡ್ರೆ ಇಷ್ಟೆಲ್ಲ ಇರ್ತದೆ. ಇಷ್ಟೆಲ್ಲ ಇರುತ್ತೆ ರಾಗಿ ಇಡ್ಲಿ ಒಳಗಡೆ. ಈಗ ಶುರು ಮಾಡೋಣ. ಓಕೆ. ಮಿಕ್ಕಿದೆಲ್ಲ ಅಳತೆ ಹೇಳ್ಬಿಡ್ರಿ ಸರ್. ಮಾಡ್ತಾ ಹಾ? ಬನ್ನಿ ವೀಕ್ಷಕರೇ, ಕಿಚನ್ಗೆ ಹೋಗ್ಬಿಡೋಣ. ಮೊದಲನೇದಾಗಿ ರಾಗಿ ಇಡ್ಲಿಗೆ ಏನೇನು ಮಾಡ್ಬೇಕು ಸರ್? ಶುರು ಮಾಡೋಣ. ಕಿಚನ್ ಇದೀವಿ. ಇವಾಗ ರಾಗಿ ಇಡ್ಲಿಗೆ ನಾವಲ್ಲಿ ಬಾಂಡ್ಲಿ ಇಟ್ಕೊಂಡಿದೀವಿ. ಹಾ, ಈಗ ರಾಗಿ ಇಡ್ಲಿಗೆ ಫಸ್ಟ್ ನಾವು ಒಗ್ಗರಣೆ ಹೇಗೆ ಹಾಕ್ಬೇಕು ಅಂತ ಹೇಳ್ತೀನಿ. ಒಗ್ಗರಣೆ ಶುರು ಮಾಡ್ಬೇಕು ಫಸ್ಟ್. ಒಗ್ಗರಣೆಯಿಂದ ಶುರು ಮಾಡಿ ನಾನು ಮಾಡ್ತಾ ಹೋಗ್ತೀನಿ, ಎಲ್ಲ ಹುರ್ಕೋಬೇಕು, ಹಾಗೆ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲಿಗೆ ಎಣ್ಣೆ ಹಾಕೊಂತ ಇದ್ದೀನಿ. ಎಣ್ಣೆನಾ? ಒಂದು 4 ಸ್ಪೂನ್ ಅಷ್ಟು ಎಣ್ಣೆ. ಮೊದಲನೇದಾಗಿ ಎಣ್ಣೆ. ಎಸ್ ಸರ್. ಇವಾಗ ಎಣ್ಣೆ ಬಿಸಿ ಆಗಿದೆ. ಸಾಸಿವೆನ ಹಾಕೊಂತ ಇದ್ದೀನಿ ಸರ್. 1 ಸ್ಪೂನ್ ಅಷ್ಟು. 1 ಸ್ಪೂನ್ ಅಷ್ಟು ಸಾಸಿವೆ ಫಸ್ಟ್. ಓಕೆ. ಸಾಸಿವೆ ಚಿಟಪಟ ಅಂತ ಇದೆ. ಇವಾಗ 2 ಸ್ಪೂನ್ ಅಷ್ಟು ಕಡಲೆಬೇಳೆ. ಕಡಲೆಬೇಳೆ 2 ಸ್ಪೂನು. ಅದ್ರ ಜೊತೆಯಲ್ಲೇನೆ 2 ಸ್ಪೂನು ಉದ್ದಿನ ಬೇಳೆ. ಸೂಪರ್. ಓಕೆ, 2 ಸ್ಪೂನ್ ಉದ್ದಿನ ಬೇಳೆ. ಅದ್ರ ಜೊತೆಯಲ್ಲೇ ಗೋಡಂಬಿ. ಗೋಡಂಬಿ 1-2 ಸ್ಪೂನ್, ನಿಮಗೆ ಎಷ್ಟು ಬೇಕಷ್ಟು. ಎಷ್ಟು ಬೇಕಷ್ಟು ಗೋಡಂಬಿ. ನಾವು 1-2 ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಂದ್ರೆ 4 ಹಾಕೋಬಹುದು. ಇದು ಪ್ರತಿದಿನ ಹಿಂಗೆ ಬೀಳುತ್ತೆ. ಹೌದು, ಖಂಡಿತ. ರಾಗಿ ಇಡ್ಲಿಯಲ್ಲಿ. ಹೌದು. ಅದು ಸ್ವಲ್ಪ ಕೆಂಪಾಗತ್ತೆ. ಸ್ವಲ್ಪ ಕೆಂಪಾದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕರಿಬೇವು. ಕರಿಬೇವು ಕಟ್ ಮಾಡಿರೋದು. ಓಕೆ. 2 ಸ್ಪೂನ್ ಕರಿಬೇವು. ಅದಾದ್ಮೇಲೆ ಈರುಳ್ಳಿ. ಎಷ್ಟು ಈರುಳ್ಳಿ ಸರ್ ಇದು? ಒಂದು ಕಪ್, ಈ ಸೈಜ್ ಕಪ್ಪಲ್ಲಿ 1 ಕಪ್ ಅಷ್ಟು ತಗೊಂಡಿದೀವಿ ನಾವು. 3 ಈರುಳ್ಳಿ ಇರ್ಬೋದು. 3 ಈರುಳ್ಳಿ. ಅದ್ರ ಜೊತೆಯಲ್ಲೇನೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸು 1 ಸ್ಪೂನ್ ಅಷ್ಟು. 1 ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ. ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂಥ ಶುಂಠಿ. ಶುಂಠಿ. ಓಕೆ ಓಕೆ ಓಕೆ. 1 ಸ್ಪೂನ್ಗಿನ್ನ ಕಡಿಮೆ, 3/4 ಸ್ಪೂನ್. ಅದ್ರ ಜೊತೆಯಲ್ಲೇನೆ ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂಥ ತೆಂಗಿನಕಾಯಿ. ಇದೆಲ್ಲ ರುಚಿಗೆ, ರುಚಿಗೋಸ್ಕರ ಎಲ್ಲವನ್ನು ಹಾಕ್ಬಿಡ್ತೀರಿ ಇವಾಗ. ಓಕೆ ಸರ್. ಇದು ಕೆಂಪಾಗಿದೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ತುಂಬಾ ಕೆಂಪಾಗದ್ ಬೇಡ. ಎಲ್ಲವೂ ಹಸಿ ವಾಸನೆ ಹೋಗೋ ತರ ಫ್ರೈ ಆದ್ಮೇಲೆ ಅದ್ರ ಜೊತೆಗೇನೆ ರಾಗಿ ಹಿಟ್ಟನ್ನು ರವೆನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂತೀವಿ. ಅದು ಸ್ಟೀಮಲ್ಲೂ ಬೇಯೋದ್ರಿಂದ ಅದೇನು ಅಷ್ಟೊತ್ತು ಫ್ರೈ ಮಾಡ್ಬೇಕಂತಿಲ್ಲ. ಇವಾಗ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು 1/4 ಕಪ್ ಅಷ್ಟಿದೆ. ನಾವು ಅವಾಗಲೇ ಹೇಳೋ ಪ್ರಕಾರ ಒಂದು 220 ಗ್ರಾಮ್ ಇದೆ. ಹಾ, ಮುಕ್ಕಾಲು. ಹೀಗೆ ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಫ್ರೈ ಮಾಡ್ಕೊಂಡು ರಾಗಿ ಒಂದು ಫ್ಲೇವರ್ ಬರುತ್ತೆ. ಅದರದೇ ಆದಂತ ಒಂದು ಒರಿಜಿನಲ್ ಸ್ಮೆಲ್ ಬರುತ್ತೆ ರಾಗಿ. ಒರಿಜಿನಲ್ ಸ್ಮೆಲ್ ಬೇಕು ರಾಗಿ ಇಡ್ಲಿ. ಇಲ್ಲ ಅಂದ್ರೆ ರಾಗಿ ಇಡ್ಲಿ ಫೀಲ್ ಬರಲ್ಲ. ಹೌದು. ಇವಾಗ ಸ್ವಲ್ಪ ಫ್ರೈ ಆದ್ಮೇಲೆ ಅದ್ರ ಜೊತೆಗೇನೆ ರವಾನ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಕಪ್ ತಗೊಂಡ್ರೆ ನೀವು ಇದನ್ನ 3/4 ಕಪ್. ಅದು 3/4 ಕಪ್ ಇರೋದ್ರಿಂದ ಇದು ಅರ್ಧ ಕಪ್ ತಗೊಂಡಿದ್ದೀನಿ ನಾನು. ಅರ್ಧ ಕಪ್ಪ? ಹಾ. 150 ಗ್ರಾಮ್. ಇವಾಗ ಇದ್ರೊಟ್ಟಿಗೆನೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಇಲ್ಲೇನೆ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನ್. 3ರಿಂದ 4. 3-4 ಟೀ ಸ್ಪೂನ್ ತುಪ್ಪ ಆಡ್ ಮಾಡಿದ್ರು. ರಾಗಿದು ಆ ಕಲರ್, ಆ ಟೆಕ್ಸ್ಚರ್ ಇಡ್ಲಿ ಹೆಂಗಾಗ್ಬೋದು ಅಂತ ಇಲ್ಲೇ ಕಾಣುತ್ತೆ. ಅದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಫ್ರೈ ಆಗೋ ತರ ಹುರ್ಕೊಂಡಿದ್ರೆ ಹುರಿಯುವಾಗ ರಾಗಿದು ಸ್ಮೆಲ್ ಬರುತ್ತೆ. ಅದೇ ಡೀಪ್ ಫ್ರೈ ಅಂತ ಅಲ್ಲ, ಸುಮ್ಮನೆ ಸಿಂಪಲ್ ಫ್ರೈ. ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರಿ ಇಷ್ಟಕ್ಕೆ. ಓಕೆ. ಅದು ಸ್ವಲ್ಪ ತಣ್ಣಗಾಗಿದೆ ಇವಾಗ. ಅದು ತಣ್ಣಗಾದ್ಮೇಲೆ ಈ ತರ ಒಂದು ಪಾತ್ರಕ್ಕೆ ಎತ್ಕೊಬೇಕು. ವೀಕ್ಷಕರೇ, ಈ ತರ ಮಾಡೋದಂತ ಗೊತ್ತಿತ್ತ ನಿಮಗೆ? ಕಾಮೆಂಟ್ಸ್ ಅಲ್ಲಿ ಹಾಕಿ. ರಾಗಿ ಇಡ್ಲಿ ಈ ತರ ಮಾಡೋದಿದ್ರೆ ನಿಮ್ಗೆ ಗೊತ್ತಿರೋ ಏನಾದ್ರು ಮೆಥಡ್ ಅದನ್ನು ಹಾಕಿ. ಹೀಗೆ ಎತ್ಕೊಂಡು ಇದು ಇವಾಗ ತಣ್ಣಗಾಗಿದೆ. ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮೊಸರನ್ನ ಏನ್ ಮಾಡ್ತೀವಿ ಅಂದ್ರೆ ಮೊಸರು ಪ್ಯಾಕೆಟ್ ಒಳಗಡೆನೆ ಇರುವಾಗ
ಚೆನ್ನಾಗಿ ಮೊಸರನ್ನ ಆಡ್ಸಿದ್ರೆ ಈ ತರ ಅದೆಲ್ಲ ಒಡೆದು ಮಜ್ಜಿಗೆ ತರ ಆಗಿರುತ್ತೆ. ಹೌದೌದು, ಮಜ್ಜಿಗೆ ಅರ್ಧ ಮೊಸರು ಮೊಸರು ತರ. ನೀರ್ ಹಾಕಿರಲ್ಲ, ಕರೆಕ್ಟ್. ಹಾಗೆ ಮೊಸರನ್ನೇ ಚೆನ್ನಾಗಿ ಆಡ್ಸಿದ್ರೆ ಚೆನ್ನಾಗಿ ಒಡೆದಿರತ್ತೆ. ಅವಾಗ ಇದಕ್ಕೆ ಹಾಕಿದ್ರೆ ಪ್ಯಾಕೆಟ್ ಪ್ಯಾಕೆಟ್ ಸಮೇತ ಅಲ್ಗಾಡ್ಸಿರ್ತೀವಿ. ಇವಾಗ ಹಾಕ್ತಾ ಇದ್ದೀನಿ ಮೊಸರನ್ನ. 3 ಸೌಟ್ ಆಯ್ತು. ಇದು 3/4 ಲೀಟ್ರು, 3/4 ಕಪ್ಪು ನೀವು ಇಟ್ಟು ತಗೊಂಡಿದ್ರೆ ಅದಕ್ಕೆ 3/4 ಲೀಟರ್ ಅಷ್ಟು. ಅಷ್ಟೇ ಸಮಾಚಾರ. ಇದು ಹಾಕಿ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗತ್ತೆ. ನೋಡಿ ಸರ್, ಅದೇ ಒಂಥರ ಆರೋಗ್ಯಕ್ಕೆ ಒಳ್ಳೇದೇ. ನಾವು ಆರೋಗ್ಯ ದೃಷ್ಟಿಯಿಂದಾನೇ ಕಸ್ಟಮರ್ಗೆ ಏನಾದ್ರು ಹೊಸದಾಗಿ ಕೊಡ್ಬೇಕು ಅಂತ ಯೋಚನೆ ಮಾಡುವಾಗ ಕೊಡೋದಂತ ಐಡಿಯಾ ಇದು ಅಲ್ಲ. ಯೋಚನೆ ಮತ್ತು ಯೋಜನೆ. ಇಲ್ಲಿ ನಮ್ಮಲ್ಲಿ ಬರೋ ಅಂತವ್ರೆಲ್ಲರೂ ವಾಕಿಂಗ್ ಕಸ್ಟಮರ್ಸ್ ಇರೋದ್ರಿಂದ. ಹೌದೌದು, ಹೇಳ್ತೀನಿ. ಇಲ್ಲಿ ಕತೆ ಏನಂದ್ರೆ JKVK ಒಂದು ಒಳ್ಳೆ ವಾಕಿಂಗ್ ಏರಿಯಾ ಎಲ್ಲ ಸರ್. ಹೌದು. ಸೊ ನಾವು ಹಲವಾರು ಸಲ ಬಂದಾಗೆ ತೃಪ್ತಿ ತಿಂಡಿ ಬಗ್ಗೆ ಗೊತ್ತಾಗಿರೋದು, ಟೇಸ್ಟ್ ಮಾಡಿದ್ದು. ವಿನೀತವ್ರು ಸಿಕ್ಕಿದ್ದು ನಮಗೆ. ಸೊ ಅವರೇ ಹೇಳಿದ್ದು ಈ ರಾಗಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಮಾಡಿದಾಗ ಅದು ಅದ್ಭುತವಾಗಿತ್ತು. ಇವತ್ತು ರೆಸಿಪಿ ತೋರಿಸ್ತಾ ಇದೀವಿ. ನೀವು ಮಾಮೂಲಿ ಮನೆಯಲ್ಲಿ ಇಡ್ಲಿ ಮಾಡುವಾಗ ಯಾವ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂತೀರಾ ಅದೇ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಕಡಿಮೆ ಆದ್ರೆ ನೀರ್ ಹಾಕೋಬಹುದು. ನಾನು ಸ್ವಲ್ಪ ನೀರ್ ಆಡ್ ಮಾಡ್ತೀನಿ ಅವ್ರ ಕನ್ಸಿಸ್ಟೆನ್ಸಿ ಮೇಲೆ. ಹೌದು. ಅದು ತುಂಬಾ ಗಟ್ಟಿ ಆದ್ರೂ ಚೆನ್ನಾಗಿ ಬರಲ್ಲ, ತುಂಬಾ ನೀರಾದ್ರೂ ಚೆನ್ನಾಗಿರಲ್ಲ. ಕರೆಕ್ಟ್ ಸರ್. ಅದಕ್ಕೆ ಈ ತರ ಮನೆಯಲ್ಲಿ ಇಡ್ಲಿ ಮಾಡುವಾಗ ಹೇಗ್ ಮಿಕ್ಸ್ ಮಾಡ್ಕೊಂತೀರಾ ಅದೇ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದೇ ಒಂದು ಮಜಾ ಅಂದ್ರೆ ಏನಂದ್ರೆ ಇಲ್ಲಿ ಫರ್ಮೆಂಟೇಶನ್ ಹೆಡ್ಡೇಕ್ ಇಲ್ಲ. ನಿಮಗೆ ಅವಾಗ್ಲೇನೆ ರೆಡಿ ಮಾಡ್ಕೊಂಡು ಅವಾಗ್ಲೇನೆ ಇಡ್ಲಿ ಮಾಡ್ಕೋಬಹುದು. ಈ ಅದಕ್ಕೆ ಇರ್ಬೇಕು ಇಡ್ಲಿ. ಸರ್ ಈ ಹದಲ್ಲ ಸರ್. ಒಂದು ತಟ್ಟೆಗೆ ನಾವ್ ಈ ರೀತಿ ಬಟ್ಟೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಕೊತ್ತಂಬರಿ ಎಲ್ಲ ಹಾಕೊಂಡು, ನೀವು ಬೇಕಂದ್ರೆ ಅದ್ರ ಮೇಲೆ ಗೋಡಂಬಿ ಅಥವಾ ನಿಮ್ಗೆ ಏನ್ ಪಿಸ್ತಾ ಬಾದಾಮು ನಿಮ್ಮ ಅನುಕೂಲಕ್ಕೆ ತಕ್ಕ ಹೇಗ್ ಬೇಕಾ ಹಾಕೋಬಹುದು. ಅದೆಲ್ಲ ಸುಮ್ನೆ ಡಿಸೈನ್ಗೆ ಅಷ್ಟೇ. ಇದ್ರೊಳಗಡೆನೆ ನಾವೆಲ್ಲ ಹಾಕಿರೋದ್ರಿಂದ ಮೇಲ್ಗಡೆ ಏನು ಅವಶ್ಯಕತೆ ಇಲ್ಲ ಅಂತ ಅನ್ಸ್ತು ನಮ್ಗೆ. ಸೊ ಈ ತರ ಇಡ್ಲಿನ ಹಾಕ್ತಾ ಹೋಗ್ತೀನಿ. ಹಬ್ಬ ನೋಡಿ ಹೀಗ್ ಬರುತ್ತೆ. ಸುಲಭವಾಗಿ ಮಾಡ್ಬಿಡ್ತೀರಿ, ಕಸ್ಟಮರ್ ಖುಷಿ ಆಗ್ತಾರೆ. ಖಂಡಿತ. ಯಾಕಂದ್ರೆ ಆರೋಗ್ಯಕ್ಕೆ ಇದು ಒಳ್ಳೇದು. ಆ ತರದೇ ಊಟಕ್ಕೋಸ್ಕರ ಬರ್ತಾರೆ ಅಥವಾ ತಿಂಡಿಗೋಸ್ಕರ ಬರ್ತಾರೆ. ಇಪ್ಪತ್ತು ಇಡ್ಲಿ ಆಗತ್ತೆ ಇವಾಗ ಸರ್. 20 ಇಡ್ಲಿ ಆಗ್ತಲ್ಲ. ಹೌದು. ನಮ್ದು ಹೋಟೆಲ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ನೀವು ಮನೆಗೆ ಬೇಕಂದ್ರೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹಾಕೋಬಹುದು. ಸರಿ ಸರಿ ಸರಿ. ಇವಾಗ ನಾವು ಇದನ್ನ ಸ್ಟೀಮ್ ಅಲ್ಲಿ ಸೊ ನಾವು ಹಾಕೊಂಡಿರೋ ಒಂದು ಅಳತೆಗೆ 20 ಇಡ್ಲಿ ಆಗಿದೆ. ಒಳಗಿಟ್ಟು ಇವಾಗ ಸ್ಟೀಮ್ ಆನ್ ಮಾಡಿದೀನಿ. ಎಷ್ಟು ನಿಮಿಷ ಆನ್ ಮಾಡಿದ್ರಿ? ಒಂದು 10 ರಿಂದ 12 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 12 ಮಿನಿಟ್ಸ್. ಪ್ರತಿಯೊಂದಕ್ಕೂ ಪುಡಿ ಜೋಡಿಸ್ಬಿಟ್ಟಿದ್ದೀರಾ ಪುಡಿನ. ನಾನು ನೋಡಿದ್ದು ಪುಡಿ ಸೆಟ್ ದೋಸೆ, ಪುಡಿ ದೋಸೆ, ಪುಡಿ ತಟ್ಟೆ ಇಡ್ಲಿ, ಪುಡಿ ಇಡ್ಲಿ ಹಿಂಗೆ. ಸೊ ಪುಡಿ ಬಂದ್ಬಿಟ್ಟು ನಾವು ಆಕ್ಚುಲಿ ಫಸ್ಟ್ ಮಾಡಿದ್ದು ಪುಡಿಲೇ. ಪುಡಿ ನಮ್ಮ ಮನೇಲೆ ಮಾಡೋದು. ನನ್ನ ವೈಫು ನಮ್ಮ ತಾಯಿಯವರ ರೆಸಿಪಿ ಅದು. ಇವಾಗಲೂ ಅಷ್ಟೇ ನಾವು ಮನೇಲೇ ಮಾಡಿಸೋದು ಪುಡಿ. ಎಲ್ಲ ರೇಷಿಯೋ ಎಲ್ಲ ಮನೇಲೇ ಬರೋದು, ಮನೆಯಿಂದನೇ ಬರೋದು. ಪುಡಿ ಎಲ್ಲ ರುಬ್ಸಿ ನಾನೇ ತರಿಸೋದು. ಇಲ್ಲಿ ಏನು ಮಾಡಲ್ಲ, ಪುಡಿದು ಮಾತ್ರ. ಪುಡಿ ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕೆಂದ್ರೆ ಅದೇ ಮನೆಯಿಂದ ಮಾಡ್ತೀವಿ, ಯಾವುದು ರೆಡಿಮೇಡ್ ಯೂಸ್ ಮಾಡಲ್ಲ, ಎಲ್ಲ ರುಬ್ಬಿ ಮಾಡೋದು. ಅದಲ್ಲದೆ ಅದಕ್ಕೋಸ್ಕರ ಜನ ಬರ್ತಾರೆ. ಸೊ ಪುಡಿ ಇಡ್ಲಿ, ಪುಡಿ ದೋಸೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಪುಡಿ ಮಸಾಲೆ ದೋಸೆಗೆ ಎಷ್ಟೊಂದು ಜನ ಹುಡ್ಕೊಂಡು ಬರ್ತಾರೆ ಇಲ್ಲಿ. ಸರ್ ಇವಾಗ ನಮ್ಮ ರಾಗಿ ಇಡ್ಲಿ ರೆಡಿ ಆಗಿದೆ. ಆಗ್ಬಿಡಿದಾ? ಇವಾಗ ಓಪನ್ ಮಾಡೋಣ. 10 ನಿಮಿಷ ಆಗಿದೆ. ಇವಾಗ ಇದನ್ನ ಆಫ್ ಮಾಡಿ. ನೋಡಿ ಸರ್, ಒಳ್ಳೆ ಪ್ಲಮ್ ಕೇಕ್ ತರ ಕುತ್ಕೊಂಡ್ಬಿಟ್ಟಿದೆ ರಾಗಿ ಇಡ್ಲಿ. ನೋಡ್ರೆ ಎಲ್ಲ ಆಂಗಲ್ ಇಂದಲೂ ಕೇಕೆ ಕಾಣೋದು. ಇದು ನಮ್ಮ ರಾಗಿ ಕೇಕ್ ಇದು. ತುಪ್ಪಿ ತಿಂಡಿಯ ಒಂದು ಫ್ಲಾಗ್ಶಿಪ್ ಇದು ಡಿಶ್. ಇವಾಗ ಇದನ್ನ ಪಲ್ಟಿ ಮಾಡಿ ಎಸ್ ಈಗ ಇನ್ನೊಂದು ಟ್ರೈಗೆ ನಾವು ಬಟ್ಟೆನ ಹಾಕೊಂಡು ಹೀಗಿಟ್ಟು ಇವಾಗ
ರೆಡಿ ಆಯ್ತು ನಮ್ಮ ರವಾ ಇಡ್ಲಿ, ರಾಗಿ ಇಡ್ಲಿ. ಸಾರಿ, ಈಗ ನೋಡಿ ಅದು ಕೆಳಗಡೆ ಆ ಕೊತ್ತಂಬರಿ, ಕ್ಯಾರೆಟ್ ಎಲ್ಲ ಕಾಣ್ತದೆ. ಈಗ ಇದು ನಮ್ಗೆ ಸಿಗೋ ಇಡ್ಲಿ, ರಾಗಿ ಇಡ್ಲಿ ಹಿಂಗಿರ್ತದೆ. ಸಾಫ್ಟು, ಸಾಫ್ಟ್ ಆಗಿದೆ. ಹೌದು ಸರ್, ಹೌದು ಸರ್, ಬಿಸಿನೂ ಇದೆ. ಸ್ವಲ್ಪ ಹುಳಿ ಆಗಿರೋ ಮೊಸರು ಹಾಕಿರೋದ್ರಿಂದ ಅದು ಸಾಫ್ಟ್ನೆಸ್ ಅದೇ ಕೊಡುತ್ತೆ. ಸರ್ ಧನ್ಯವಾದ, ಅದ್ಭುತವಾಗಿ ತೋರಿಸಿದ್ರಿ. ಇಡ್ಲಿ ಕೇಕ್ ಅದ್ಭುತ. ನೋಡೋದಕ್ಕೆ ಕಣ್ಣಿಗೆ ಎಷ್ಟು ಚಂದ ಇದೆ ಅಂದ್ರೆ ರುಚಿನೂ ಅಷ್ಟು ಚಂದವಾಗಿದೆ. ಆಹಾ, ನಿಮ್ಗೆ ತೃಪ್ತಿ ಆಗುವಂತ ಒಂದು ತಿಂಡಿ ಇದು, ಆರೋಗ್ಯದ ತಿಂಡಿ. ಸರ್, ರಾಗಿ ಇಡ್ಲಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಗೆ ಹೇಳಿ. ನೋಡಿದ ತಕ್ಷಣ ಟೇಸ್ಟ್ ಮಾಡ್ಬೇಕನ್ಸುತ್ತೆ. ನಾವು ಇಲ್ಲಿ ಯಾಕೆ ಬರ್ತೀವಿ ಅಂದ್ರೆ ನೋಡಿ, ಇದು ಮೇನ್ ನಮ್ಮ ರಾಗಿ ಇಡ್ಲಿ. ನಮಗೆ ವಾಕಿಂಗಲ್ಲಿ ಪರಿಚಯ ಆಗಿದ್ದು ವಿನೀತ್ ಅವರು, ಅವ್ರ ತಂದೆ. ನೋಡ್ರಿ, ಎಲ್ಲ ಅವ್ರು ಹಾಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ ಇಷ್ಟು ಬೀಳ್ತಾವಂತ ನಮ್ಗೆ ಗೊತ್ತೇ ಇದ್ದಿಲ್ಲ. ಅಷ್ಟು ಅದ್ಭುತವಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಿದ್ದಿರೋ ಆರೋಗ್ಯಯುತ ಒಂದು ರಾಗಿ ಇಡ್ಲಿ ಅಂದರೆ ತೃಪ್ತಿ ತಿಂಡಿದು. ಸೊ ಇಲ್ಲಿ ಕಾಯಿ ಚಟ್ನಿ ಇದೆ, ಹಾಗೆ ಸಾಗು ಇದೆ, ಇದೆರಡೂ ಕೊಡ್ತಾರೆ. 2 ಇಡ್ಲಿ ಇರ್ತದೆ. ಇದಕ್ಕೆ ನಾವು ಮನಸ್ಸು ಹೊತ್ಬಿಟ್ಟಿದ್ದೀವಿ. ಈಗ ನಾವು ಸಾಗು ಒಟ್ಟಿಗೆ ಒಂದು ಟೇಸ್ಟ್ ಮಾಡ್ಬಿಡ್ತೀವಿ. ಮೊದಲು ಅದ್ಭುತ ರೀ, ಮೊದಲನೇ ತುತ್ತು. ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಅದೇ ಕ್ಯಾಚಿಂಗ್ ಪಾಯಿಂಟ್ ಇಲ್ಲಿ. ಪ್ರತಿದಿನ ಅದೇ ಟೇಸ್ಟ್ ಕೊಡಬೇಕು, ಅದು ಚಾಲೆಂಜು. ಮಹೇಶ್ ಅವ್ರಿಗೆ ಅಲ್ಲಿ ನಾವು ಮೆಚ್ಚಲೇಬೇಕು, ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಮೊದಲೇ ದಿನ ಬಂದು ಏನು ಟೇಸ್ಟ್ ಮಾಡಿದ್ವಿ, ಇದು ಹೆಂಗಿದೆ ಅಂತ ಆ ವಿಡಿಯೋ ನೀವು ನೋಡಿದಿರಾಗಲೇ. ನಮ್ಮ ನಾಡೂಟದಲ್ಲಿದೆ ಆ ವಿಡಿಯೋ. ಅದೇ ಟೇಸ್ಟ್ ಇವತ್ತು ಕೂಡ. ಆ ಒಂದು ಸಾಫ್ಟ್ನೆಸ್ಸು, ಆ ಫ್ಲೇವರು. ರಾಗಿ ಇಡ್ಲಿ ಇಷ್ಟು ಟೇಸ್ಟ್ ಆಗಿರುತ್ತಾ ಅಂತ. ತಟ್ಟೆ ಇಡ್ಲಿ ನೋಡಿರಿ ನೀವು, ಅಕ್ಕಿ ಇಡ್ಲಿ ನೋಡಿರಿ, ಎಲ್ಲ ನೋಡಿರಿ ನೀವು. ಅಕ್ಕಿ ತರಿ ಇಡ್ಲಿ ಕೂಡ ತೋರಿಸಿ ನಾವು, ಬಿಡದಿ ಇಡ್ಲಿ ತೋರಿಸಿದ್ದೀವಿ. ಬನ್ನಿರಿ, ಸಾಕಾರ ನಗರ ಲೊಕೇಶನ್ ಕೊಟ್ಟಿರ್ತೀವಿ. ತೃಪ್ತಿ ತಿಂಡಿಯಲ್ಲಿ ನೀವು ತೃಪ್ತಿ ಆಗೋಷ್ಟು ರುಚಿ ಇರ್ತದೆ. ಯಾವುದು? ರಾಗಿ ಇಡ್ಲಿ. ಇಲ್ಲಿರೋ ಹೆಸರುಗಳು ನೋಡ್ಬೇಕು ನೀವು. ಪುಡಿ ತಟ್ಟೆ ಇಡ್ಲಿ, ಪುಡಿ ಸೆಟ್ ದೋಸೆ, ಪುಡಿ ಖಾಲಿ ದೋಸೆ, ಈ ರೀತಿ ಪ್ರತಿಯೊಂದಕ್ಕೂ ಏನೋ ಒಂದು ನರು ಕೊಟ್ಟಿದ್ದಾರೆ ಪುಡಿದು. ಆ ಪುಡಿ ಕೂಡ ಅದ್ಭುತ. ಅದ್ರದ್ದು ರೆಸಿಪಿ ಬರ್ಬೇಕು ನಮಗೆ. ರಾಗಿ ಇಡ್ಲಿ ಮಾತ್ರ ನೀವು ಟೇಸ್ಟ್ ಮಾಡಲೇಬೇಕು. ಮಾಡ್ತೀರಿ ನೀವು. ಫಸ್ಟ್ ಬೇಕಾದ್ರೆ ಮನೇಲೂ ಮಾಡ್ಕೊಳ್ಳಿ, ಅದೇ ಟೇಸ್ಟ್ ಬರ್ತದೆ. ಅಷ್ಟು ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಕುಲಂಕುಷವಾಗಿ ತೋರಿಸಿದ್ದಾರೆ ಮಹೇಶ್ ಅವರು. ಈ ಮಧ್ಯಾಹ್ನ ಹೋಟೆಲ್ ಕ್ಲೋಸ್ ಅಂತ ಆ ಟೈಮ್ ಬಂದಿದ್ದೀವಿ, ಯಾಕಂದ್ರೆ ಖಾಲಿ ಆರಾಮಾಗಿ ಸಿಗ್ತಾರೆ ಅವರು. ಸೊ ಅವಾಗ ಒಂದು ರೆಸಿಪಿ ತೋರಿಸಿದ್ದೀವಿ, ಟೇಸ್ಟು ಮಾಡಿದ್ದೀವಿ. ನೀವು ನಮ್ಮ ವಿಡಿಯೋ ಹೆಂಗಿತ್ತು ಕಾಮೆಂಟ್ ಮಾಡಿ. ಕಾಮೆಂಟ್ ಬೇಕೇ ಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.